ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ಇದು ಬಂದು ಮಂಡೇ ವಿಡಿಯೋ ಆಗಿರುತ್ತೆ. ಸೊ ಮಂಡೆಯಿಂದ ನನ್ನ ಮಗಳು ಬ್ಯಾಕ್ ಟು ಸ್ಕೂಲ್. ಸೊ ಬೆಳಿಗ್ಗೆನೆ ರೆಡಿಯಾಗಿದ್ಲು. ಸೊ ದೇವರಿಗೆ ಶ್ಲೋಕ ಹೇಳಿ. ಆ್ಯಕ್ಚುಲಿ ಇವತ್ತು ಅಷ್ಟೊಂದು ಮೂಡು ಚೆನ್ನಾಗಿಲ್ಲ, ಯಾಕಂದರೆ 2 ಮಂತಿಂದ ಮನೆ ಇಟ್ಕೊಂಡು ಸೊ ಸ್ಕೂಲ್ ಹೋಗಬೇಕು ಅಂದರೆ ಒಂದು ಸ್ವಲ್ಪ ಇರಿಟೇಷನ್ ಆಗುತ್ತೆ. ಆ್ಯಕ್ಚುಲಿ ನನಗೆ ಸ್ಕೂಲ್ ಶುರು ಆಯ್ತು ಅಂದರೆ ನೆಮ್ಮದಿಯಾಗಿರ್ಬೋದು ಅಂತ ಹೇಳಿ. ಯಾಕಂದರೆ ಮನೇಲಿ ಹಿಂದೆ ಹೋಗಬೇಕು, ಸೊ ಎಲ್ಲಿ ಬೀಳ್ತಾಳೆ ಏನೋ ಗೊತ್ತಿಲ್ಲ ನೋಡೋಣ. ಟೆನ್ಷನ್. ನನ್ನ ಮಗಳದ್ದು ಇದೊಂದು ಫೈನಲ್ ಇಯರ್, ಲಾಸ್ಟ್ ಇಯರ್ ತೊಗೊಂಡಿದ್ದೆ ಆಗಿತ್ತು. ಸೊ ಲಾಸ್ಟ್ ಇಯರಲ್ಲಿ ಹೇಳಿದ್ದೆ ನಾನು ಸ್ಕೂಲಿಗೆ ಫ್ರೆಂಡ್ ಅಮ್ಮ ನನಗೂ ಫ್ರೆಂಡ್ ಅವ್ರು ಎಲ್ಲ ಹೊಸ ನಾನು ಹೊಸ ಒಬ್ಬರೇ ನನಗೂ ಫ್ರೆಂಡ್ ಅಂತ ಸೊ ಸ್ಕೂಲ್ ಎಷ್ಟು ಅಟ್ಮಾಸ್ಫಿಯರ್ ಎಲ್ಲ ಹೌದಾ? ನಾನು ನೀವು ಬಂದು ಹೋಗಿದ್ದೀರಾ? ಇಲ್ಲ ಸೊ ಪ್ರೀ ಕೆ ಪಿ ಸೊ ಅವಳು ಕ್ಲಾಸ್ ಅಂತ ತೋರಿಸ್ತೀನಿ ನೋಡಿ. ಇದು ಬಂದು ಅವಳ UKG ಕ್ಲಾಸ್ ತುಂಬ ಡೀಸೆಂಟಾಗಿದೆ. ನನಗೆ ಇಲ್ಲಿ ಅವ್ರು ಹೇಳ್ಕೊಡೋ ಮೆಥಡ್ ತುಂಬ ಇಷ್ಟ ಆಗುತ್ತೆ. ಸೊ ತುಂಬ ಜನ ಕೇಳ್ತಾರೆ, ಯಾವಾಗ ಓದಿಸ್ತೀರ ಮಗುಗೆ, ಯಾವಾಗ ಏನು ಹೋಗಿ ನನಗೆ ಅದಕ್ಕೆ ಎಲ್ಲ ಸ್ಕೂಲ್ ಹೋಗಮ್ಮ. ಸೊ ಅದು ಇವಳು ಮಾಡಲ್ಲ. ಆ್ಯಕ್ಚುಲಿ ನನ್ನ ಮಗ ಕ್ಲಾಸ್ ಏನಿಲ್ಲ ಕ್ಲಾಸ್ ಅಷ್ಟೇ. ಸೊ ಅದೆಲ್ಲ ಆದಮೇಲೆ ಕರ್ಕೊಂಡು ಪೂಜೆಗೆ ಹೂವಿನ ಮಾರ್ಕೆಟು ಈಗ ಸ್ವಲ್ಪ ಕಮ್ಮಿ ಇದೆ. ಸೀಸನ್ ಶುರು ಆಗಬೇಕು. ನಿಮಗೆ ಇಲ್ಲಿ ಕಾಲ ಜಾಗ ಇರಲ್ಲ. ಹೂ ವೆರೈಟಿ ನನಗೆ ನಾನು ಹೂ ತೊಗೊಳಕ್ಕೆ ಇಲ್ಲ ಅಂದರೆ ಒಂದು ರೌಂಡ್ ಈ ಮಾರ್ಕೆಟಿಗೆ ಹೋಗಿ ರೌಂಡ್ ಬರ್ತೀನಿ. ಯಾಕಂದರೆ ಡಿಫ್ರೆಂಟಾಗಿ ಕಟ್ಟಿರ್ತಾರೆ, ಹಾರ ಮಾಡಿರ್ತಾರೆ, ನೋಡೋಕ್ಕೆ ಒಂಥರ ಖುಷಿ. ಹಾಗೆ ಮಲ್ಲಿಗೆ ಗುಂಡ್ಮಲ್ಲಿಗೆ ತುಂಬ ಕಮ್ಮಿ ಇತ್ತು, ಕಪ್ಪು ಅಷ್ಟು ಪೇಷನ್ಸ್ ಇಲ್ಲ ನನಗೆ. ಹಾಗಾಗಿ ಮಾರಿ 100 ರೂಪಾಯಿ ಅಂದರು 80 ರೂಪಾಯಿ ಚರ್ಚೆ ಮಾಡಿ ತೊಗೊಂಡು 4 ತೊಗೊಂಡೆ. ಸೊ ಮಂಗಳವಾರ ಪೂಜೆ ಚೆನ್ನಾಗಿ ಮಾಡಬೇಕು ಅಂತಂದರೆ ಸೊ ಸುಮಾರು ದಿನ ಆಗಿದೆ. ಸೊ ಹೂ ಕಟ್ಟಲಿಕ್ಕೆ ಒಂದು ದಿನ ಒಂದು ರೂಟೀನ್ ಇತ್ತು. ಈ ಅಂಕಲ್ ಡೈ ನಾನು 10 ವರ್ಷದಿಂದ ಹೂವು. ಸೊ ನಮ್ಮ ಮಾರಲ್ಲೂ ವ್ಯತ್ಯಾಸ ಮಾಡಲ್ಲ. ನಾನು ಸುಮಾರು ಕಡೆ ಮಾರ್ಕೆಟಲ್ಲಿ ನೋಡಿದ್ದೀನಿ. ನಾವು ಒಂದು ಮಾರು ಹೇಳಿದ್ರೆ ಮನೆಗೆ ಬರೋದಕ್ಕೆ 3/4 ಮಾಡಬೇಕು. ಸೊ ಆ ಥರ. ಸೊ ನಾಳೆದು ಸ್ವಲ್ಪ ಆರ್ಡ್ರುಗಳು ಬಂದಿತ್ತು. ಸೊ ಇನ್ನೇನು ಸೊ ಫ್ರೀ ಇದ್ದಾಗಲೇ ಮಾಡ್ಕೋಬೇಕಾಗತ್ತೆ ಎಲ್ಲದನ್ನು ನಾನು ಆರ್ಡ್ರು. ಯಾಕಂದರೆ ಸ್ಕೂಲ್ ಶುರು ಆಯಿತು, ಅವ್ಳನ್ನ ಕರ್ಕೊಬರೋದು, ಅವಳು ಕರ್ಕೊಂಡು ಹೋಗೋದು, ಸೊ ಈ ಥರದ್ದೆಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಆರ್ಡ್ರುಗಳು ಬಂದಾಗ ತಕ್ಷಣವೇ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಸೊ ಆದಾಗ ನನಗೆ ಸ್ವಲ್ಪ ಫ್ರೀ ಇರುತ್ತೆ ಅಷ್ಟೇ. ಸೊ ಹಾಗಾಗಿ ಸೊ ಎಷ್ಟೊಂದು ಆರ್ಡ್ರಿಗೆ ಚೆಕ್ ಮಾಡಿಕೊಂಡು ಸೊ ಯಾವುದು ಇವತ್ತು ಡಿಸ್ಪ್ಯಾಚ್ ಆಗಬೇಕು, ಯಾವ್ದು ನಾಳೆ ಡಿಸ್ಪ್ಯಾಚ್ ಆಗಬೇಕು ಅದನ್ನೆಲ್ಲ ಚೆಕ್ಔಟ್ ಮಾಡಿಕೊಂಡು ನಾನು ಪ್ಯಾಕ್ ಮಾಡ್ತೀನಿ. ಕೆಲವೊಂದು ಇರುತ್ತೆ. ಸೊ ಬಂದಿರುತ್ತೆ ಆರ್ಡ್ರು, ಡಿಸ್ಪ್ಯಾಚ್ ಡೇಟು ಬೇರೆ ಇರುತ್ತೆ. ಸೊ ಅದನ್ನು ಇವತ್ತು ಡಿಸ್ಪ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಆ ಡೇಟಿಗೆ ಆ ಡಿಸ್ಪ್ಯಾಚ್ ಮಾಡಬೇಕಾಗುತ್ತೆ. ಇದು ಬಂದು ಖಾದಿ ಕಾಟನ್ ಸ್ಯಾರಿ. ಸೊ ಫಾಸ್ಟ್ ಮೂವಿಂಗ್ ಅಂತಲೇ ಹೇಳ್ಬೋದು. ನಮ್ಮ ಮೀಶೋದಲ್ಲಿ ಅರೌಂಡ್ 50 ಸ್ಯಾರೀಸ್ ಕೊಟ್ಟಿದ್ದೀನಿ. 50 ಸ್ಯಾರೀಸು, 15 ಅಲ್ಲ 50 ಸ್ಯಾರೀಸ್ ಕೊಟ್ಟಿದ್ದೀನಿ ಅರೌಂಡು. ಸೊ ನಾನಂದರೆ ಇದನ್ನೆಲ್ಲ ಸುಮಾರು ಜನ ಹೇಳ್ತಾರೆ, ಸೊ ತುಂಬ ವೀಡಿಯೋಸ್ ಹಾಕಿ ಇನ್ಸ್ಟಾಕ್ಕೆ ತುಂಬ ವೈರಲ್ ಆಗುತ್ತೆ, ತೊಗೊಳ್ತಾರೆ ಅಂತ. ನನಗೆ ಅದರಲ್ಲೇ ಇನ್ಕ್ಲೂಡ್ ಆಗಿರೋಕ್ಕೆ ಇಷ್ಟ ಇಲ್ಲ. ಸೊ ನಮ್ಮ ಬಿಸ್ನೆಸ್ನ ಎಲ್ಲೆಲ್ಲಿ ಗ್ರೋ ಮಾಡಬೇಕು ಆ ಪ್ಲ್ಯಾಟ್ಫಾರ್ಮಿಗೆ ಹಾಕಿದರೆ ಸಾಕು. ಆಟೋಮೆಟಿಕ್ ರೆಸ್ಟ್ಲೆಸ್ ಆಗಿ ನಾವು ಬಿಸ್ನೆಸ್ ಮಾಡ್ಬೋದು. ತುಂಬ ಟೆನ್ಷನ್ ಮಾಡಿಕೊಂಡು ಬಿಸ್ನೆಸ್ ಮಾಡೋದಲ್ಲ, ರೆಸ್ಟ್ಲೆಸ್ ಆಗಿ ಯಾವ ಪ್ಲಾಟ್ಫಾರ್ಮಿಗೆ ಹಾಕಿದರೆ ಅಥವಾ ಯಾರಿಗೆ ಕೊಲಾಬ್ ಕೊಟ್ಟರೆ ನಮಗೆ ಜಾಸ್ತಿ ಇನ್ಕಮ್ ಬರುತ್ತೆ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ಸೊ ನನ್ನ ಥಿಯರಿ ಅಷ್ಟೇ. ಸೊ ಆ್ಯಕ್ಚುಲಿ ಟೇಸ್ಟ್ ಆರ್ಡ್ರ್ ಬಂದು ಮಧ್ಯಾಹ್ನ ತನಕ ಇಷ್ಟ ಆಗಿತ್ತು ಅಂದರೆ 5 ಈವ್ನಿಂಗ್ ಬೇರೆ ಇನ್ನೊಂದು ಸೇಲ್ ಇರುತ್ತೆ, ಸೇಲಿಗೆಲ್ಲ ಹಾಕಿರ್ತೀನಲ್ಲ. ಸೊ ಆರಾಮ್ಸೆ ದಿನಕ್ಕೊಂದು 50-25 ಅಂತೂ ಆರ್ಡ್ರಸ್ ಇರುತ್ತೆ. ಸೊ ಚೆನ್ನಾಗೇ ಬಿಸ್ನೆಸ್ ಗ್ರೋತ್ ಆಗ್ತಾಯಿದೆ. ಸುಮಾರು ಜನ ಕೇಳ್ತಾರೆ ಮೀಶೋದಲ್ಲಿ ರಿಟರ್ನ್ ಬರೋದಂತ. ಖಂಡಿತ ನನಗೆ ಇಲ್ಲಿ ತನಕ RTO ರಿಟರ್ನ್ ಬಂದು ಆ್ಯಕ್ಚುಲಿ ಫೋನ್ ರಿಸೀವ್ ಮಾಡಿದೆ. ಆ್ಯಕ್ಚುಲಿ ನನ್ನ ಹತ್ರ ಆರ್ಡ್ರ್ ಮಾಡೋರು ಏನು ಗೊತ್ತಾ, ನಾನು ಕ್ಯಾಶ್ ಆನ್ ಡೆಲಿವರಿ ಅಂತ ಹೇಳ್ತೀನಲ್ಲ, ಕ್ಯಾಶ್ ಆನ್ ಡೆಲಿವರಿ ಕೇಳಿದಾಗ ಸೊ ಮೀಶೋ ಲಿಂಕ್ ಕಳಿಸ್ತೀನಿ, ಆಟೋಮೆಟಿಕ್ ಅಲ್ಲಿಂದನೇ ಬುಕ್ ಮಾಡ್ಕೊಳ್ತಾರೆ. ಸೊ ಆ ಥರ ನನ್ನ
ಮಾತ್ರ. ಸೊ ಈ ಥರ. ಸೊ ಇದಕ್ಕೆ ಮಧ್ಯಾಹ್ನಕ್ಕೆ ನಾನು ಸಿಂಪಲ್ಲಾಗಿ ಒಂದು ಗಂಜಿ ಮಾಡಿದ್ದೆ ಅಷ್ಟೇ. ಸೊ ಅದನ್ನು ಇಲ್ಲಿ ವಿಡಿಯೋ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ. ಫಸ್ಟು ಮಾರ್ಕೆಟ್ ವಿಡಿಯೋ ಇನ್ಕ್ಲೂಡ್ ಮಾಡಿದೆ. ಸೊ ಮಧ್ಯಾಹ್ನಕ್ಕೆ ಒಂದು ಚಟ್ನಿ ಮಾಡಿ ಗಂಜಿ ಮಾಡ್ತಾಯಿದ್ದೀನಿ. ಇದಂತೂ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ. ನಮ್ಮ ಕಡೆ ಎಲ್ಲ ಮಾಡ್ತಾರೆ ಹುಳಿ ಮತ್ತು ಸ್ವಲ್ಪ ಹುರ್ಕೋಬೇಕಾಗತ್ತೆ. ಧನಿಯಾ, ಮೆಣಸು, ಬೆಳ್ಳುಳ್ಳಿ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹುರ್ಕೊಂಡು ಸ್ವಲ್ಪ ಹುಳಿ ಮತ್ತು ಕಾಯಿ ಜೊತೆ ಫುಲ್ಲು ನೈಸಾಗಿ ರುಬ್ಬೋದಲ್ಲ, ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ಮಸಾಲೆ ಮಾಡ್ಕೊಳ್ಳುವಂಥದ್ದು. ಸೊ ಇನ್ನೇನು ನಿಮ್ಮಲ್ಲಿ ಎಲ್ಲ ಹೆಂಗೆ ನಡೀತಾ ಇದೆ? ಸ್ಕೂಲ್ ಶುರು ಆದಮೇಲೆ ರೊಟೀನ್ಗಳೇ ಚೇಂಜ್ ಆಗಿರಬೇಕು ಅನಿಸುತ್ತೆ. ಸೊ ನನ್ನದಂತೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಯಾಕಂದರೆ 6:30ಗೆ ಹೇಳ್ತೀನಿ. 6:30ಗೆ ಎದ್ಬಿಟ್ಟು ರೊಟೀನ್ ಶುರು ಆಗುತ್ತೆ. ಯಾಕಂದರೆ 6:30ಗೆ ಎದ್ದಿಲ್ಲ ಅಂದರೆ ಕೆಲಸಗಳು ಸಂಜೆ ತನಕ ಆಗ್ತಾ ಹೋಗುತ್ತೆ. ಹಾಗಾಗಿ ಬೆಳಿಗ್ಗೆನೇ ಊಟ ತಿಂಡಿ ಎಲ್ಲ ಒಟ್ಟೊಟ್ಟಿಗೆ ಮಾಡ್ಕೊಬಿಡ್ತೀನಿ. ಅಡುಗೆನೂ ಸಮೇತ ನನ್ನ ಮಗಳಿಗೆ 8:30 ಹೋಗೋಷ್ಟೊತ್ತಿಗೆ ಅಡುಗೆನೂ ರೆಡಿ ಇರುತ್ತೆ. ಇನ್ನೇನು ಬಂದು ಕಿಚನ್ ಕ್ಲೀನ್ ಮಾಡುವಂಥದ್ದು ಅಷ್ಟೇ ರೂಟೀನ್ ಇರುತ್ತೆ. ಆ್ಯಕ್ಚುಲಿ ಇದು ಮಂಡೇ ಫುಲ್ಲು ಕಿಚನ್ ಈ ಥರ ಮೆಸ್ಸಿ ಇತ್ತು. ಯಾಕಂದರೆ ಫುಲ್ ಓಡಾಟ. ಅವಳು ಸ್ಕೂಲಿಗೆ ಕರ್ಕೊಂಡು ಹೋಗು, ಆಮೇಲೆ ಸಿಟಿಗೆ ಹೋಗು, ಇದು ಮಾಡು ಅದು ಮಾಡು ಅಂತೇಳಿ ಸಂಜೆಗೆ ಒಂದೇ ಸಲ ಕ್ಲೀನ್ ಮಾಡೋಣ ಅಂತೇಳಿ ಫುಲ್ಲು ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ ಇವತ್ತು. ಇನ್ನೇನು ಮಂಡೇ ಕ್ಲೀನ್, ಸಂಡೇ ಕ್ಲೀನ್, ಡೀಪ್ ಕ್ಲೀನ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಅಮ್ಮನೂ ಹೇಳ್ತಾರೆ ಪ್ರತಿದಿನ ಆ ಥರ ಟೈಲ್ಸ್ ಉಜ್ಬೇಡ, ಏನಾಗಬೇಕು ನೀನು ಅಂತ. ಅದಕ್ಕೆ ಮೇಲಿಂದ ಮೇಲೆ ಕ್ಲೀನ್ ಮಾಡ್ಕೊ, ಮಂಡೇ ಫುಲ್ಲು ಸಂಡೇ ಫುಲ್ಲು ಡೀಪ್ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ನನಗೇನಂದರೆ ದಿನ ಎಷ್ಟು ಸಲ ನಾನು ಅಡುಗೆ ಮಾಡ್ತೀನಿ, ದಿನವೂ ಈ ಥರನೇ ಇದನ್ನು ಕ್ಲೀನ್ ಮಾಡಿ, ಟೈಲ್ಸನ್ನು ಕ್ಲೀನ್ ಮಾಡಿ, ಅಲ್ಲಿ ಫಿಶೆಲ್ಲ ಹಾಕಿ ಮಾಡಿರ್ತೀನಲ್ವ, ಸೊ ವೈಟ್ ಆಗಿರುತ್ತೆ, ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಅಮ್ಮ ಸುಮಾರು ಸಲ ಹೇಳ್ತಾರೆ, ಸೊ ಎಲ್ಲ ಸ್ಪ್ರೇ ಮಾಡ್ಕೊಂಡು ಒಂದು ಸಲ ಒರೆಸ್ಕೊಬ, ಡೀಪ್ ಕ್ಲೀನ್ ವಾರಕ್ಕೆ ಒಂದು ಸಲ ಮಾಡುವಂತ. ಇಲ್ಲ, ನಾನು ಪ್ರತಿ ಸಲವೂ ಹೀಗೆ ಮಾಡ್ತಾಯಿರ್ತೀನಿ. ದಿನಕ್ಕೊಂದು 2-3 ಸಲ ಇದೇ ಥರ ಮಾಡ್ತಾಯಿರ್ತೀನಿ. ಸೊ ಅದಕ್ಕೆ ಅಮ್ಮ ಬೈತಾ ಇರ್ತಾರೆ, ಸೊ ಯಾಕೆ ಬೇಕಂತ ಕೆಲಸ ಮಾಡ್ಕೊಳ್ತೀನಿ. ನನಗೆ ಕಿಚನ್ ಪ್ಲೇಸು ನನಗೆ ನೀಟಾಗಿರಬೇಕು, ಇಲ್ಲ ನಂಗೆ ಕಿಚನಿಗೆ ಬರೋಕ್ಕೆ ಮನಸ್ಸಾಗಲ್ಲ. ಸೊ ನಂಗೆ ಆ ಥರ. ಸೊ ಒಂದೊಂದು ಸಲ ಹಿಂಗೆ ರಾಶಿ ಹಾಕ್ಕೊಂಡಿರ್ತೀನಿ ಅಂದರೆ ಪಾತ್ರೆ, ನನಗೆ ಬೇಜಾರಾಗುತ್ತೆ. ಏನಪ್ಪ ಇದೇ ರೊಟೀನ್ ಆಗೋಯ್ತಲ್ಲ ನನ್ನ ಜೀವನ. ಬೆಳಗ್ಗೆ ಎದ್ದೇಳು, ಅಡುಗೆ ಮಾಡು, ತಿಂಡಿ ಮಾಡು, ಗ್ಯಾಸ್ ಒರೆಸು, ನೆಲ ಒರೆಸು, ಇಷ್ಟೇ ಆಗೋಯ್ತಲ್ಲ, ಇದ್ರ ಮಧ್ಯೆ ಏನೂ ಇಲ್ಲ ಅಂತ. ಈಗಂತೂ ಐ ಆಮ್ ಸೋ ಹ್ಯಾಪಿ. ಸೊ ಎಲ್ಲದನ್ನೂ ಏನೋ ಒಂಥರ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಂತ. ನಿಮಗೂ ಯಾವಾಗಲಾದರೂ ಈ ಥರ ಅನಿಸಿದೆಯಾ? ಸೊ ನಮ್ಮನ್ನೊಂಥರ ಕಿಚನಲ್ಲೇ ಕೂಡು ಹಾಕ್ದಂಗಿದೆ ಮದುವೆ ಆದಮೇಲೆ ಅಂತ ನಾನು ತುಂಬ ಟೈಮ್ ಯೋಚನೆ ಮಾಡಿದ್ದೆ. ಸೊ ಇಷ್ಟೇನಾ ಜೀವನ? ಮದುವೆ ಆದಮೇಲೆ ಇಷ್ಟೇನಾ? ಮಾಡಾಕು, ತಿನ್ನಾಕು, ಕ್ಲೀನ್ ಮಾಡು, ಇಷ್ಟೇನಾ ಜೀವನ ಅಂತ. ಬಟ್ ನಾನೇನೋ ಒಂದು ಚಿಕ್ಕದಾಗಿ ಮಾಡೋಕ್ಕೆ ಶುರು ಆದಮೇಲೆ ಸೊ ಇಲ್ಲ, ನಮ್ಮ ಜೀವನವೂ ಬೇರೆ ಥರ ಇದೆ ಅಂತ ಅನಿಸಿದ್ದೆ. ಸೊ ಆಲ್ರೆಡಿ ಫಸ್ಟಿಂದನೂ ಯೂಟ್ಯೂಬ್ ಮಾಡ್ಬೇಕಾದ್ರೆ ಅದರಲ್ಲೂ ಅಷ್ಟೇ ಇದೇ ರೊಟೀನ್ ತೋರಿಸ್ತಾ ಇದೆ. ಅಡುಗೆ ಮಾಡು, ಏನು ಅಡುಗೆ ಮಾಡಿದ್ದೀನಿ ಅದನ್ನು ತೋರಿಸು. ಈಗ ಹಾಗಿಲ್ಲ, ಸ್ವಲ್ಪ ಚೇಂಜಸ್ ಇದೆ. ಸೊ ಫೈನಲಿ ಅಡುಗೆ ಮನೆ ಫುಲ್ಲು ಡೀಪ್ ಕ್ಲೀನ್ ಆಯಿತು. ಡೀಪ್ ಕ್ಲೀನ್ ಆದಮೇಲೆ ಇರುತ್ತಲ್ಲ ಸಣ್ಣ ಪುಟ್ಟ ಕೆಲಸವನ್ನು. ಸೊ ಇಷ್ಟು ನನ್ನ ಮಂಡೇ ಲಾಗ್ ಆಗಿರುತ್ತೆ. ಲೈಕ್ ಮಾಡಿ, ಅದು ಸಪೋರ್ಟ್ ಮಾಡಿ. ತುಂಬ ಒಳ್ಳೆ ಸಪೋರ್ಟ್ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಥರ ಆದಷ್ಟು ವೀಡಿಯೋ ಹಾಕ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಾನು ಸ್ಯಾರಿ ಬೇಕಿದ್ರೆ DM ಮಾಡಿ, ಹಾಗೆ ನನ್ನ ನಂಬರ್ ಸಿಗುತ್ತೆ. ಸೊ ಅದಕ್ಕೆ DM ಮಾಡಿ ಮೆಸೇಜ್ ಮಾಡಿ ಸೊ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು.